ಇದಾದಂತಹ ನಂತರದಲ್ಲಿ ಈ ಮಧ್ಯೆ ಕೆಸಿ ವೇಣುಗೋಪಾಲ್ ಮನೆಗೆ ಸುರ್ಜೇವಾಲಾ ಅವರು ಭೇಟಿಯನ್ನ ಕೊಡ್ತಾರೆ. ಈ ಗ್ಯಾಪ್ನಲ್ಲಿ ರಾಹುಲ್ ಹಾಗೆ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದ ಬಳಿಕ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗ್ತಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಸಿದ್ದರಾಮಯ್ಯ ಅವರ ಜೊತೆಗೆ ರಾಹುಲ್ ಮನೆಗೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಈ ಸಂದರ್ಭದಲ್ಲಿ ಹಲವು ರಾಜಕೀಯ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗಿತ್ತು. ಆ ಬಳಿಕ ನೇರ ಕೆಸಿ ವೇಣುಗೋಪಾಲ್ ಅವರ ಮನೆಗೆ ಸುರ್ಜೇವಾಲಾ ಅವರು ತೆರಳುತ್ತಾರೆ. ಆ ದೃಶ್ಯಗಳು ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದಾವೆ. ಅದಾದಂತಹ ನಂತರದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ತೆರಳುತ್ತಾರೆ. ಬಟ್ ಅದಕ್ಕೂ ಮೊದಲು ಸುರ್ಜೇವಾಲಾ ಅವರು ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ತೆರಳಿದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಅವರ ನಿವಾಸಕ್ಕೆ ಹೋಗಿ ಕರ್ನಾಟಕದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನು ಬದಲಾವಣೆಯನ್ನ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ನ ನಾಯಕರು ಬಯಸಿದ್ರು ಅದರ ಮೊದಲ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ. ಒಂದು ನಿರ್ಧಾರವನ್ನ ತಗೊಂಡ್ರು, ಆ ನಿರ್ಧಾರ ಎಕ್ಸಿಕ್ಯೂಟ್ ಆಗಬೇಕಾಗಿತ್ತು. ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಕೊಟ್ಟಂತಹ ಮಾತನ್ನ ಜೊತೆಗೆ ಹೈಕಮಾಂಡ್ ಕೊಟ್ಟಂತಹ ಸೂಚನೆಯನ್ನ ಪಾಲಿಸಿದ್ರು. ಬಹಳ ಸ್ಮೂತ್ ಆಗಿ ಆ ಪ್ರಕ್ರಿಯೆ ನಡೆದು ಹೋಗಿದೆ. ಈಗ ಅದರ ಸೆಕೆಂಡ್ ಇನ್ನಿಂಗ್ಸ್, ಬದಲಾವಣೆಯ ಸೆಕೆಂಡ್ ಇನ್ನಿಂಗ್ಸ್ ನಡಿಬೇಕು. ನೂತನ ಮುಖ್ಯಮಂತ್ರಿ, ಹೊಸ ಸಂಪುಟ ರಚನೆ, ಜೊತೆಗೆ ಕರ್ನಾಟಕದಲ್ಲಿ ಮುಂದಿನ 2 ವರ್ಷಗಳ ಕಾಲ ಸುಗಮವಾಗಿ ಸರ್ಕಾರವನ್ನ ನಡೆಸೋದಕ್ಕೆ ಎಲ್ಲರನ್ನ ಒಗ್ಗಟ್ಟಾಗಿ ಕಳುಹಿಸುವಂತಹ ಒಂದು ಪ್ರಯತ್ನ ಆಗಬೇಕು. ಆ ಕಾರಣಕ್ಕಾಗಿ ಉಭಯ ನಾಯಕರ ಮಧ್ಯೆ ಹಲವು ಚರ್ಚೆಗಳಾಗಿದೆ ಅನ್ನುವಂಥ ಮಾಹಿತಿ. ಇನ್ನು ಖರ್ಗೆ ಅವರನ್ನ ಭೇಟಿ ಮಾಡಿದ ಬಳಿಕ ಸಿದ್ದರಾಮಯ್ಯ ಅವರು ಕೂಡ ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಬರ್ತಾರೆ. ಸುಮಾರು 15 ನಿಮಿಷಗಳ ಕಾಲ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕೆಸಿ ವೇಣುಗೋಪಾಲ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಭೇಟಿಯನ್ನ ಕೊಟ್ಟಂತಹ ಸಂದರ್ಭದ ದೃಶ್ಯ. ಆಗ್ಲೇ ಹೇಳಿದೆ, ನಿನ್ನೆಯೂ ಕೂಡ ಹಲವು ನಾಯಕರು ಹೇಳಿದ್ರು ಸಿದ್ದರಾಮಯ್ಯ ಅವರ ಈ ದೆಹಲಿ ಭೇಟಿಗೆ ಸಂಬಂಧಪಟ್ಟ ಹಾಗೆ. ಯಾಕಂದ್ರೆ 2006ರಲ್ಲಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಜಾಯಿನ್ ಆಗಿದ್ದು, ಖುದ್ದು ಅವರೇ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಜರ್ನಿ ಹೇಗಿತ್ತು ಅನ್ನೋದನ್ನ ಉಲ್ಲೇಖ ಮಾಡಿದ್ರು. ಕಾಂಗ್ರೆಸ್ಗೆ ಬರ್ತಾ ಇದ್ದ ಹಾಗೆ 2 ವರ್ಷಗಳಲ್ಲಿ ವಿಪಕ್ಷ ನಾಯಕರಾಗ್ತಾರೆ. ಅದಾದ ಬಳಿಕ 2013ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಪೂರ್ಣಾವಧಿಯ ಮುಖ್ಯಮಂತ್ರಿ. ಅದಾದಂತಹ ನಂತರದಲ್ಲಿ ಮತ್ತೆ ವಿಪಕ್ಷ ನಾಯಕನಾಗ್ತಾರೆ. ಅದಾದ ಬಳಿಕ 2ನೇ ಅವಧಿಗೆ ಮುಖ್ಯಮಂತ್ರಿ. ಸುಮಾರು 8 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ಮಾಡ್ತಾರೆ. ಹೊಸ ದಾಖಲೆಯನ್ನ ಬರೀತಾರೆ. ಕರ್ನಾಟಕವನ್ನ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದಂತಹ ಒಬ್ಬ ಸಿಎಂ ಅನ್ನುವಂತಹ ಹೆಗ್ಗಳಿಕೆ ಸಿದ್ದರಾಮಯ್ಯ ಅವರಿಗಿದೆ. ಅಂದ್ರೆ ಕಾಂಗ್ರೆಸ್ಗೆ ಬಂದಂತಹ ನಂತರದಲ್ಲಿ ಇಷ್ಟು ಗೌರವಯುತವಾಗಿ ನಡೆಸಿಕೊಂಡು ಇಷ್ಟೆಲ್ಲ ಸ್ಥಾನಮಾನಗಳನ್ನ ಕೊಟ್ಟಂತಹ ಹೈಕಮಾಂಡ್ ನಾಯಕರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂತಹ ಉದ್ದೇಶದಿಂದ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿರುವುದು. ಬಟ್ ಅದೇ ಸಂದರ್ಭದಲ್ಲಿ ತಮ್ಮ ಆಪ್ತರು ಹಾಗೆ ತಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯದ ಸಂಬಂಧಪಟ್ಟ ಹಾಗೆಯೂ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಏನು ಬದಲಾವಣೆಯ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ರು ಅದರ ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ. ಸುಸೂತ್ರವಾಗಿ ಹೈಕಮಾಂಡ್ ಹೇಗೆ ಅಂದುಕೊಂಡಿತ್ತು ಹಾಗೆ ನಡೆದು ಹೋಗಿದೆ. ಇನ್ನು ನಡಿಬೇಕಾಗಿರೋದು 2ನೇ ಇನ್ನಿಂಗ್ಸ್. ಚಾಲೆಂಜಸ್ ಇರೋದೇ ಇಲ್ಲಿ ಹೊಸ ಸಂಪುಟವನ್ನ ರಚನೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇವತ್ತು ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ, ಹೈಕಮಾಂಡ್ನ ಎಲ್ಲಾ ನಾಯಕರ ಜೊತೆಗೆ ಚರ್ಚೆ, ಏನೆಲ್ಲ ಮಾತುಕತೆಗಳಾಗಿರಬಹುದು, ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿರಬಹುದು, ಏನು ಭರವಸೆಗಳನ್ನ ಪಡ್ಕೊಂಡು ಬಂದಿರಬಹುದು, ಏನ್ ಷರತ್ತುಗಳನ್ನ ಸಿದ್ದರಾಮಯ್ಯ ಅವರು ಹಾಕಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಹೌದು ವಿದೇಶಿ, ಈಗ ಕರ್ನಾಟಕದಲ್ಲಿ ಹೈಕಮಾಂಡ್ ಬಯಸಿದಂತೆ ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರ ಆಗ್ತಾ ಇದೆ. ಸಿದ್ದರಾಮಯ್ಯನವರಿಂದ ಮತ್ತೊಬ್ಬ ಹೊಸ ನಾಯಕನಿಗೆ ಸಿಎಂ ಹುದ್ದೆಯನ್ನು ನೀಡಲಾಗ್ತಾ ಇದೆ. ಈಗ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹೇಳಿದಂತೆ ಕೇವಲ 2 ದಿನಗಳಲ್ಲಿ ಸಿಎಂ ಹುದ್ದೆಗೆ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೀಗ ಮುಂದೆ ಹೊಸದಾಗಿ ಶಾಸಕಾಂಗ ಪಕ್ಷದ ಸಭೆ ನಡೀಬೇಕಾಗುತ್ತೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನು ಮಾಡಬೇಕಾಗಿದೆ. ಆ ಶಾಸಕಾಂಗ ಪಕ್ಷದ ನಾಯಕನೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಈ ಒಂದು ಪ್ರಕ್ರಿಯೆ ಬಗ್ಗೆ ಈಗ ಚರ್ಚೆ ನಡೆಸಲಿಕ್ಕಾಗಿಯೇ ಉಸ್ತುವಾರಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರು ಇವತ್ತು ದೆಹಲಿಗೆ ತೆರಳಿದ್ದಾರೆ. ಜೊತೆಗೆ ತಮ್ಮ ಪುತ್ರ ಯತೀಂದ್ರ ಅವರನ್ನು ಕೂಡ ಜೊತೆಗೇನೆ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ. ಯತೀಂದ್ರ ಅವ್ರನ್ನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಪರಿಚಯಿಸ್ತಕ್ಕಂಥದ್ದು, ಜೊತೆಗೆ ತಮ್ಮ ಪುತ್ರನಿಗೆ ಮುಂದಿನ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕು, ಇಲ್ಲವೇ ಡಿಸಿಎಂ ಹುದ್ದೆಯನ್ನು ಕೊಡಬೇಕು, ಅಥವಾ ಅವರಿಗೆ ಡಿಸಿಎಂ ಹುದ್ದೆ ಅಥವಾ ಸಚಿವ ಸ್ಥಾನವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಪ್ರಮುಖವಾದಂತಹ ಖಾತೆಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ.
ಜೊತೆಗೆ ತಮ್ಮ ಬೆಂಬಲಿಗ MLAಗಳು ಇದ್ದಾರೆ, ಬಹಳಷ್ಟು ಮಂದಿ ಸೀನಿಯರ್ MLAಗಳಿದ್ದಾರೆ, ಹಿರಿಯ ನಾಯಕರುಗಳಿದ್ದಾರೆ. ಅವರುಗಳಿಗೂ ಕೂಡ ಹೊಸ ಕ್ಯಾಬಿನೆಟಲ್ಲಿ ಪ್ರಮುಖವಾದಂತಹ ಖಾತೆಗಳನ್ನು ಕೊಡಬೇಕು ಮತ್ತು ಕ್ಯಾಬಿನೆಟ್ಗೂ ಕೂಡ ಸೇರ್ಪಡೆಯನ್ನು ಮಾಡ್ಕೊಳ್ಬೇಕು. ಸೀನಿಯರ್ಗಳು ಅನ್ನೋ ಕಾರಣಕ್ಕಾಗಿ ಅವ್ರನ್ನ ದೂರ ಇಡ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂದರೆ ಕ್ಯಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗೋದಿಲ್ಲ ಮತ್ತು ಸೀನಿಯರ್ಗಳನ್ನು ಕಡೆಗಣಿಸಿ ಯುವಮುಖಗಳಿಗೇನೆ ಕ್ಯಾಬಿನೆಟ್ನಲ್ಲಿ ಆದ್ಯತೆ ಕೊಡ್ತೀವಿ ಅಂತ ಹೋದರೆ ಹಿರಿಯ ನಾಯಕರುಗಳು ಅಸಮಾಧಾನಗೊಳ್ತಾರೆ. ಇದರಿಂದಾಗಿ ಕ್ಯಾಸ್ಟ್ ಕ್ಯಾಲ್ಕುಲೇಷನ್ ಕೂಡ ತಪ್ಪುತ್ತೆ. ಆ ಕಾರಣಕ್ಕಾಗಿ ಹಿರಿಯ ನಾಯಕರುಗಳನ್ನು, ಬೇರೆ ಬೇರೆ ಜಾತಿಯ ನಾಯಕರುಗಳು, ಸಮುದಾಯದ ನಾಯಕರುಗಳನ್ನು ಕಡೆಗಣಿಸಬಾರ್ದು. ಅವರನ್ನು ಕೂಡ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಂಡೇ ಯುವ ಮಕ್ಕಳಿಗೆ ಕ್ಯಾಬಿನೆಟ್ನಲ್ಲಿ ಆದ್ಯತೆಯನ್ನು ಕೊಡಬೇಕಾಗಿದೆ. ಹೀಗಾಗಿ ಹೊಸ ಕ್ಯಾಬಿನೆಟ್ ಯಾವ ರೀತಿ ಇರಬೇಕು ಮತ್ತು ಹೊಸ ಕ್ಯಾಬಿನೆಟ್ನಲ್ಲಿ ತಮ್ಮ ಬೆಂಬಲಿಗ MLAಗಳಿಗೆ ಸೂಕ್ತವಾದಂಥ ಸಚಿವ ಸ್ಥಾನಗಳು, ಸ್ಥಾನಮಾನ, ಪ್ರಾತಿನಿಧ್ಯ ಇವೆಲ್ಲವನ್ನು ಕೂಡ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ನಡೆಸಲಿಕ್ಕಾಗಿಯೇ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ದಾರೆ. ಜೊತೆಗೆ ಈಗ ರಾಜ್ಯಸಭಾ ಚುನಾವಣೆ ಘೋಷಣೆ ಆಗಿದೆ. 3 ಸ್ಥಾನಗಳನ್ನು ಕಾಂಗ್ರೆಸ್ ಅನಾಯಾಸವಾಗಿ ಗೆಲ್ಲಬಹುದು. ಈ 3 ಸ್ಥಾನಗಳ ಪೈಕಿ 2 ಸ್ಥಾನಗಳಲ್ಲಿ ತಮ್ಮ ಬೆಂಬಲಿಗರನ್ನು ಕೂಡ ಆಯ್ಕೆ ಮಾಡುವಂತೆ ಹೈಕಮಾಂಡ್ಗೆ ಮನವಿ ಮಾಡಿ ಒತ್ತಾಯವನ್ನು ಮಾಡಲಿಕ್ಕೋಸ್ಕರನೇ ಹೋಗಿದ್ದಾರೆ. ಹೀಗಾಗಿ ರಾಜ್ಯಸಭಾ ಅಭ್ಯರ್ಥಿಗಳಿಗೆ ತಮ್ಮ ಆಯ್ಕೆಯ ಪಟ್ಟಿ ಯಾವುದು ಅನ್ನೋದನ್ನ ಹೈಕಮಾಂಡ್ಗೆ ಸಲ್ಲಿಕೆಯನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರಿಗೆ ಖುದ್ದಾಗಿ ರಾಜ್ಯಸಭೆಗೆ ಆಯ್ಕೆಯಾಗಿ ಬನ್ನಿ ಎನ್ನುವ ಮಾತನ್ನ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗೋದಿಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಲ್ಲ, ದೆಹಲಿ ರಾಜಕಾರಣಕ್ಕೆ ಹೋಗಲ್ಲ, ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಹೊಸ ನಾಯಕರುಗಳನ್ನ ಹೊಸದಾಗಿ ಈಗ ರಾಜ್ಯಸಭೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆ ಒಂದು ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ಗೆ ಹೇಳಿ ಪಟ್ಟಿಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೂ ಕೂಡ 7 ಮಂದಿಯನ್ನು ಈಗ ಆಯ್ಕೆ ಮಾಡಬೇಕಾಗಿದೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷ 4 ರಿಂದ 5 ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಅವಕಾಶ ಇದೆ. ಈ ವಿಧಾನ ಪರಿಷತ್ಗೆ ಯಾರ್ಯಾರನ್ನ ಆಯ್ಕೆ ಮಾಡಿದ್ರೆ ಸೂಕ್ತ ಮತ್ತು ಯಾವ್ಯಾವ ಜಾತಿಗಳಿಗೆ, ಸಮುದಾಯಗಳಿಗೆ ಪ್ರಾತಿನಿಧ್ಯವನ್ನು ಕೊಟ್ಟು ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಪಟ್ಟಿಯನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಯನ್ನು ಈಗ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರಿಗೆ ಈಗ ಸುದೀರ್ಘ 8 ವರ್ಷಗಳ ಕಾಲ ಕರ್ನಾಟಕದ CM ಆಗಿ ಆಳ್ವಿಕೆ ನಡೆಸತಕ್ಕಂಥ ಅವಕಾಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿತ್ತು. ಅದಕ್ಕೂ ಕೂಡ ಧನ್ಯವಾದವನ್ನು, ಕೃತಜ್ಞತೆಯನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿ ವಾಪಸ್ ಬರುವಂಥ ಉದ್ದೇಶದಿಂದಾಗಿ ಈಗ ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ಎಲ್ಲರ ನಾಯಕರುಗಳು ಕೂಡ ಒಂದು CM ಆಗಿ ಆಳ್ವಿಕೆಯನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಬೆಂಬಲವನ್ನು ಕೊಟ್ಟಿದ್ದಕ್ಕೆ ಎಲ್ಲ ಸಹಕಾರವನ್ನು ಕೂಡ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ. ಹೈಕಮಾಂಡ್ ನಾಯಕರುಗಳು ಕರ್ನಾಟಕದ ಆಡಳಿತದಲ್ಲಿ ಮೂಗು ತೋರಿಸೋದಾಗಲಿ ಅಥವಾ ಅಡ್ಡಿಪಡಿಸೋದಾಗಲಿ ಅಥವಾ ನಾವು ಹೇಳ್ದಂಗೆ ಕೇಳಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಇರೋದಾಗಲಿ ಯಾವುದನ್ನು ಕೂಡ ಮಾಡಿಲ್ಲ. ಮುಕ್ತವಾದಂಥ ಸ್ವಾತಂತ್ರ್ಯವನ್ನು CM ಆಗಿ ಆಳ್ವಿಕೆ ನಡೆಸಲಿಕ್ಕೆ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ರು. ಹಾಗಾಗಿ ಅದಕ್ಕೆ ಒಂದು ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಕೂಡ ಇವತ್ತು ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದ್ದಾರೆ. ಈಗ ಹೊಸ ಕ್ಯಾಬಿನೆಟ್ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಈಗ ಹೊಸ ಕ್ಯಾಬಿನೆಟ್ ರಚನೆಯಲ್ಲೂ ಕೂಡ ಏನಾದರೂ ಕೂಡ ಸಿದ್ದರಾಮಯ್ಯ ಅವರ ಕೈನೇ ಮೇಲಾಗುತ್ತಾ ಅಥವಾ DK ಶಿವಕುಮಾರ್ ಅವರ ಕೈ ಮೇಲಾಗುತ್ತಾ ಅಥವಾ ಹೈಕಮಾಂಡ್ ಹೇಳಿದವರು ಕ್ಯಾಬಿನೆಟ್ಗೆ ಸೇರ್ಪಡೆ ಆಗ್ತಾರಾ ಮತ್ತು ಯಾವ್ಯಾವ ಜಿಲ್ಲೆಗಳಿಗೆ ಮತ್ತು ಜಾತಿಗಳಿಗೆ ಎಷ್ಟು ಪ್ರಾತಿನಿಧ್ಯ ಸಿಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವರು ಮೊದಲ ಅವಧಿಯಲ್ಲಿ CM ಆಗಿದ್ದಂಥ ಸಂದರ್ಭದಲ್ಲಿ ಕುರುಬ ಸಮುದಾಯದ ಯಾವುದೇ MLAಗಳು ಕೂಡ ಸಚಿವ ಸ್ಥಾನವನ್ನೇ ಕೊಟ್ಟಿರಲಿಲ್ಲ. ನಾನೇ CM ಆಗಿದ್ದೇನೆ, ಹೀಗಾಗಿ ಬೇರೆ ಕುರುಬ ಸಮುದಾಯದ MLAಗಳಿಗೆ ಸಚಿವ ಸ್ಥಾನ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಸಿದ್ದರಾಮಯ್ಯನವರೇ ಕೇಳಿದ್ರು. ಯಾರಿಗೂ ಕೂಡ ಕ್ಯಾಬಿನೆಟ್ ಸೇರ್ಪಡೆ ಮಾಡ್ಕೊಂಡಿರಲಿಲ್ಲ. ಆದ್ರೆ ಈಗ ಸಿದ್ದರಾಮಯ್ಯನವರು CM ಆಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.